ಹಾಯ್ ಆಲ್, ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಪನ್ನೀರ್ ವೆಜಿಟೇಬಲ್ ಬಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಅಕ್ಕಿ ತೊಗೊಂಡ್ರೆ ಎಷ್ಟು ಮೆಜರ್ಮೆಂಟಲ್ಲಿ ನೀರನ್ನ ಹಾಕಬೇಕು, ಆಮೇಲೆ ತರಕಾರಿನ ಎಷ್ಟೊತ್ತು ಫ್ರೈ ಮಾಡ್ಕೊಬೇಕು, ಮಸಾಲೆನ ಯಾವ ಟೈಮಲ್ಲಿ ಸೇರಿಸ್ಬೇಕು ಅನ್ನೋದನ್ನು ಇಂಟು ಡಿಟೇಲ್ವಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಬನ್ನಿ ಹಾಗಾದರೆ ಈಗ ಬಾತ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಬರೋಣ. ನಾನಿವಾಗ ನಾರ್ಮಲ್ ಅಕ್ಕಿನ 1 ಗ್ಲಾಸಷ್ಟು, ಬಾಸುಮತಿ ಅಕ್ಕಿನ 1.5 ಗ್ಲಾಸಷ್ಟು ಹಾಕಿಬಿಟ್ಟು ತೊಳೆದು ಸೈಡಿಗೆ ಇಟ್ಕೊತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ನಾನು ಚಕ್ಕೆ, ಲವಂಗ ಹಾಗೂ ಸಾಂಬಾರು ಕಾಳು, ಧನಿಯಾ ಕಾಳು, ಆಮೇಲೆ ಸ್ವಲ್ಪ ಸೋಂಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ನಾನಿಲ್ಲಿ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಮಸಾಲೆನ ಆಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಈಗ ಸ್ಪೈಸಸ್ನ ಇಟ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಸೋಂಪು, ಆಮೇಲೆ ಇದು ಕಸೂರಿ ಮೆಂತೆ, ಜಾಪತ್ರೆ, ಸ್ಟಾರ್ ಹೂವು, ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಸೊ ಪಲಾವಿಗೆಲ್ಲ ಸ್ಪೈಸಸ್ ಎಲ್ಲ ಹಾಕ್ತೀವಲ್ಲ ಅವೇನೇ ಎಲ್ಲರೂ ಹಾಕೋದೇ. ಸೊ ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು, ಸೊ ಅದರಲ್ಲಿ 1.5 ಟೀ ಸ್ಪೂನಷ್ಟು ನಾರ್ಮಲ್ ಎಣ್ಣೆನೂ ಹಾಗೂ 2 ಸ್ಪೂನಷ್ಟು ತುಪ್ಪನೂ ಹಾಕ್ಬಿಟ್ಟು ಸ್ಪೈಸಸ್ನೆಲ್ಲ ಹಾಕ್ಬಿಟ್ಟು 1-2 ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಕಪ್ಪಾಗೋವರೆಗೂ ಹುರ್ಕೋಬೇಕು. ಸೊ ಈ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನೇ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ಯಾವ ತರಕಾರಿ ಇತ್ತೋ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕಪ್ಪಾಗಿರಬೇಕು. ಸೊ ಅದಾದಮೇಲೆ ಎಣ್ಣೆಯಲ್ಲೇ ಒಂದು 5-10 ನಿಮಿಷ ಆ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಸೊ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಬಿಡಿ. ಸೊ ಹಾಕ್ಬಿಟ್ಟು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಷ್ಟು ಒಂದು 2-3 ನಿಮಿಷ ಹುರಿದಾದ್ಮೇಲೆ 1 ಟೊಮೊಟೊನ ಸೇರಿಸ್ಕೊಳ್ಳಿ. 1 ಟೊಮೊಟೊ ಸೇರಿಸ್ಕೊಂಡು ಕೊನೆಗೆ ತಕ್ಷಣವೇ 1-2 ಟೀ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನಮ್ಮ ರುಚಿಗೆ ಎಷ್ಟು ಅನುಗುಣವಾಗಿರುತ್ತೋ ಅದನ್ನ ಹಾಕ್ಕೊತಾ ಇದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಹಾಕಿ. ಸೊ ಇವಾಗಲೇ ಏನಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ಅದು ಮಸಾಲೆಯಲ್ಲಿ ಎಲ್ಲ ಮಸಾಲೆಗೂ ಹಾಗೂ ತರಕಾರಿಗೂ ಉಪ್ಪು ಹಿಡೀಲಿ ಅಂದ್ಬಿಟ್ಟು. ಸೊ ಅದಾದ ತಕ್ಷಣವೇ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ, ಆಮೇಲೆ ಈಗ ನಾನು ಅಕ್ಕಿನ 2.5 ಗ್ಲಾಸಷ್ಟು, ಅಂದರೆ ನಾರ್ಮಲ್ ಅಕ್ಕಿನ 1 ಗ್ಲಾಸಷ್ಟು, ಬಾಸುಮತಿ ಅಕ್ಕಿನ 1.5 ಗ್ಲಾಸಷ್ಟು ಹಾಕ್ಕೊಂಡ್ರೂ ಬರೀ 4 ಗ್ಲಾಸಷ್ಟೇ ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅಕ್ಕಿ ಮಸಾಲೆನೂ ಹಾಕಿರ್ತೀವಿ, ಆಮೇಲೆ ಅಕ್ಕಿನ ಆವಾಗಲೇ ಒಂದು ಅರ್ಧ ಗಂಟೆ ಹಿಂದೆಯೇ ನೆನೆಸಿಟ್ಟಿರೋದ್ರಿಂದ ನೀರೇನು ಜಾಸ್ತಿ ತೊಗೊಳ್ಳೋದಿಲ್ಲ, ಅದಕ್ಕೆ ಕಡಿಮೆನೇ ಹಾಕ್ತಾಯಿದ್ದೀನಿ. ಕಡಿಮೆ ಹಾಕ್ಬಿಟ್ಟು ಅದನ್ನ ನೀರನ್ನ ಅಲ್ಲಿ ಮಸಾಲೆ ನೀರನ್ನ ಕುದಿಯೋಕ್ಕೆ ಇಟ್ಬಿಟ್ಟು, ಇಲ್ಲಿ ನಾನು ಪನ್ನೀರನ್ನ ಮನೆಯಲ್ಲೇ ರೆಡಿ ಮಾಡಿದ್ದು. ಇನ್ನು ಒಂಚೂರು ಅರಿಶಿನ ಪುಡಿ, ಖಾರ ಪುಡಿ ಹಾಕಿ ತುಪ್ಪದಲ್ಲಿ ಒಂಚೂರು ಫ್ರೈ ಮಾಡಿ ಇಟ್ಕೊಂಡು, ಸೊ ಇವಾಗ ನೀರು ಕುದೀತಿರುತ್ತಲ್ವ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಹಿಂಗೆ ಕಲಿಸ್ಬೇಡಿ. ಸೊ ಲೈಟಾಗಿ ನಿಧಾನವಾಗಿ ಕಲಿಸ್ಕೊಂಡು, ಸೊ ಇವಾಗ ಪನ್ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಪನ್ನೀರನ್ನ ಆ್ಯಡ್ ಮಾಡಿಬಿಟ್ಟು 1 ನಿಮಿಷ ಕುಕ್ಕರ್ನ ವಿಸಿಲ್ ಮುಚ್ಚಿಬಿಟ್ಟು ಹಾಗೆ ಸ್ವಲ್ಪ ಅದನ್ನ ಸ್ಟೀಮ್ ಆಗೋಕ್ಕೆ ಬಿಟ್ಬಿಟ್ಟು ಮತ್ತೆ ನಿಧಾನಕ್ಕೆ ಮೇಲ್ಗಡೆನೇ ಕೈ ಆಡಿಸ್ಕೊಂಡು, ಸೊ ಇವಾಗ ಲಾಸ್ಟಿಗೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಚೂರು ಕಸೂರಿ ಮೆಂತೆ ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಹಾಗೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡು, ಸೊ ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಬರೀ ಒಂದು ವಿಸಿಲ್ ಕೂಗಿಸ್ತೀನಿ ಅಷ್ಟೇ. 1 ವಿಸಿಲ್ ಕೂಗಿಸಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಾತು ಹುಡಿಯಾಗಿ. ನಮ್ಮ ಮನೇಲಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಬಾತನ್ನ ತಿಂದರು. ಸೊ ದಯವಿಟ್ಟು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ.